ಅಪ್ಪ ದೇವ್ರೆ, ಇವ್ರಿಬ್ರು ಜೀವನದಲ್ಲಿ ಯಾಕೆ ಹಿಂಗ ಆಟ ಆಡ್ತಾ ಇದೆಯಾ? ಇಬ್ರು ನೀವೇ ಒಬ್ರಿಗೊಬ್ರು ಬಿಟ್ಟು ಬದುಕಕ್ಕಾಗಕ್ಕಿಲ್ಲ ಅನ್ನಂಗ ಹತ್ರ ಮಾಡ್ಬಿಟ್ಟು ಈಗ ಸಮಾಧಿ ಆಗಿರೋ ಸತ್ಯನ ಆಚೆಗೆ ತಂದು ದೂರ ಮಾಡಕ್ ನಿಂತಿದ್ಯಲ್ಲ, ಇದು ನ್ಯಾಯವೇ? ನೀನೇನ್ ಮಾಡಿಯೋ ಬಿಟ್ಟಿಯೋ ಗೊತ್ತಿಲ್ಲ. ಇವ್ರ ಪ್ರೀತಿ, ಈ ಸಂಬಂಧ ಕೊನೆ ಗಂಟೆ ಹಿಂಗೆ ಇರಬೇಕು. ಗೌಡ್ರೆ, ಫೋನಲ್ಲಿ ಏನೋ ತೋರಿಸ್ತಾ ಇರೋ ತರ ಅದೇ, ನನಗ್ ತೋರ್ಸಕ್ಕಿಲ್ವೇ? ಏನಿಲ್ಲ ಕಣಮ್ಮೆ, ಇವತ್ ಫಂಕ್ಷನ್ ಅಲ್ಲಿ ಏನೇನ್ ಕೆಲ್ಸ ಮಾಡ್ಬೇಕು ಅಂತ ತೋರಿಸ್ತಾ ಇವ್ನಿ ಆಟೆಯ. ಈ ಫಂಕ್ಷನ್ ಮುಗಿಯೋ ಗಂಟನುವೆ ನಿಮ್ಗ ಅದ್ರ ಬಗ್ಗೆನೇ ಚಿಂತೆ ಅಲ್ವಾ ಗೌಡ್ರೆ? ದಿಟ ಕಣಮ್ಮೆ, ಇವತ್ ನಾವ್ ಅನ್ಕೊಂಡಿರೋದ್ ಆಗ ಗಂಟ ನಮಗ್ ಸಮಾಧಾನ ಇಲ್ಲ ನೋಡು. ಸರಿ ಬಿಡಿ ಗೌಡ್ರೆ, ನೀವ್ ಹೇಳಿದ್ ಆಗ್ಬೇಕು ಅಂತ ಅದ್ಯಾವ್ ತವ ನಾನ್ ಬೇಡ್ಕೊಂಡಿವ್ನಿ ಅಂದ್ಮೇಕೆ ಪಕ್ಕ ಹಾಗೆ ಆಯ್ತದೆ. ನೀನ್ ಹೇಳದ್ಮೇಲೆ ಆಯ್ತು ಕಣ್ ಬಿಡಮ್ಮೆ, ನಿನ್ ಬಾಯಾಗ ಆಯ್ತದೆ ಅನ್ನೋ ಮಾತ್ ಬಂದ್ಮೇಕೆ ಅದ್ ಖಂಡಿತವಾಗೂ ಹಾಗೆ ತೀರ್ತದೆ. ಮತ್ ಇನ್ನೇನ್ ಗೌಡ್ರೆ, ಖುಷಿಯಾಗಿರಿ ನೀವು. ಹ್ಞೂ ಸರಿ ಬಿಡಮ್ಮೆ, ನೀನ್ ಹೇಳದ್ಮೇಲೆ ಖುಷಿಯಾಗಿರ್ತೀನಿ. ಅದ್ ಸರಿ, ನೀನೇನಮ್ಮೆ ಇನ್ನು ಒಡವೆ ಎಲ್ಲ ಹಾಕೊಂಡ್ ರೆಡಿನೇ ಆಗಿಲ್ಲ? ಈಗ ಅದಕ್ಕೆ ಹೋಯ್ತು. ವಾ ಹೌದೇ, ರೆಡಿ ಮಾಡೋದಕ್ಕೆ ನಾನು ಬರನೆ. ಗೌಡ್ರೆ, ಎಲ್ಲೇನ್ ಮಾತಾಡ್ಬೇಕು ಅಂತ ಗೊತ್ತಾಗಕ್ಕಿಲ್ವೇ ನಿಮ್ಗೆ? ಇದೊಳ್ಳೆ ಸರಿ ಹೋಯ್ತಲ್ಲಮ್ಮೆ, ನಾನೇನಂತ ತಪ್ಪು ಮಾತಾಡ್ದೆ? ಸಹಾಯ ಮಾಡಕ್ ಬರೋನೇನೋ ಅಂತ ಕೇಳ್ದೆ ಆಟೆಯ. ನನ್ಗೆ ನಿಮ್ ಸಹಾಯ ಬೇಡ. ಏನಾಯ್ತಮ್ಮ? ಯೋನಿಲ್ಲ ಕಳ್ಳ, ಇರ್ಬೇಕಂಗಾಯ್ತು ಆಟೆಯ. ಇರ್ಬೇಕಷ್ಟಾ? ಕಳ್ಳ ಇರ್ಬೇಕಷ್ಟಲ್ವಾ ಅಂತಮ್ಮ? ಗೌಡ್ರೆ, ಏನಾಯ್ತು? ಯಾಕೆ ಇರ್ಸ್ಕೊಂಡ್ರಿ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಕೇಳ್ಕೊಂಡ್ ಬಂದೇನಮ್ಮೆ. ನಾನೇನ್ ಮಾಡ್ದೆ? ಅಯ್ಯೋ, ಇರ್ಬೇಕಷ್ಟಲ್ವಾ ಅಂತಮ್ಮ? ನೋಡ್ಲ ನಾನು ನಿರ್ವಯ ನಿಂಗ ಐತೆ ತಡಿ ಬಂದೆ. ಅಪ್ಪ ದೇವ್ರೆ, ಇವ್ರಿಬ್ರು ಜೀವನದಲ್ಲಿ ಯಾಕೆ ಹಿಂಗ ಆಟ ಆಡ್ತಾ ಇದೆಯಾ? ಇಬ್ರು ನೀವೇ ಒಬ್ರಿಗೊಬ್ರು ಬಿಟ್ಟು ಬದುಕಕ್ಕಾಗಕ್ಕಿಲ್ಲ ಅನ್ನಂಗ ಹತ್ರ ಮಾಡ್ಬಿಟ್ಟು ಈಗ ಸಮಾಧಿ ಆಗಿರೋ ಸತ್ಯನ ಆಚೆಗೆ ತಂದು ದೂರ ಮಾಡಕ್ ನಿಂತಿದ್ಯಲ್ಲ, ಇದು ನ್ಯಾಯವೇ? ನೀನೇನ್ ಮಾಡಿಯೋ ಬಿಟ್ಟಿಯೋ ಗೊತ್ತಿಲ್ಲ. ಇವ್ರ ಪ್ರೀತಿ, ಈ ಸಂಬಂಧ ಕೊನೆ ಗಂಟೆ ಹಿಂಗೆ ಇರಬೇಕು. ಅದಕ್ಕೆ ಈ ಸತ್ಯ ಹೊರಗ್ ಬರ್ದಿರಂಗೆ ನೀನೇ ಕಾಪಾಡ್ಬೇಕು. ಸುಬಸ, ನಾನ್ ನೋಡಿರೋ ವ್ಯವಸ್ಥೆ ಎಲ್ಲ ಆಗದೆ ತಾನೆ? ಹೂನಮ್ಮ, ನೋಡ್ ಅದನ್ನೇ ತಗೊಂಡು ಹೋಯ್ತಾ ಇದೀನಿ. ಸುಬಸ, ಏನ್ ಮಾಡ್ತೀಯ ಬಿಡ್ತೀಯ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ಅವ್ರೆಲ್ಲಾರ್ನು ಆದಷ್ಟು ಬೇಗ ಕುಡಿಯಕ್ ಕುಂಡ್ರಿಸ್ಬೇಕು. ಅದ್ರ ಬಗ್ಗೆ ನೀನ್ ಬಿಡಮ್ಮ, ಅದಕ್ಕೆ ಏನ್ ಬೇಕೋ ಎಲ್ಲಾ ವ್ಯವಸ್ಥೆ ನಾನ್ ಮಾಡಿವ್ನಿ. ಆದ್ರೆ ಒಂದು ನೆನಪಿರ್ಲಿ, ಅವ್ರಿಗೆಲ್ಲ ನೀನು ಲೋಕಲ್ ಬ್ರ್ಯಾಂಡ್ನೇ ಕೊಡ್ಬೇಕು. ಅದ್ ನನಗೆ ಅರ್ಥ ಆಯ್ತು. ಆದ್ರೆ ಈ ಫಾರಿನ್ ಬ್ರ್ಯಾಂಡ್ ತಗೊಂಡ್ಬರೋದಕ್ಕೆ ಹೇಳ್ದಲ್ಲ, ಇದ್ ಯಾರ್ಗೆ ಏನು ಅಂತ ಅರ್ಥ ಆಗ್ಲಿಲ್ಲ. ಅದನ್ನ ಇಷ್ಟು ಮಾಡ್ಲಾ, ಆಮ್ಯಾಕೆ ಏನ್ ಬೇಕೋ ಅದಾಯ್ತದ. ಸೂಪರ್ ಕಣಮ್ಮ ನೀನು. ಇಷ್ಟ ಹೇಳ್ದೆ ಅಲ್ವೇ, ಬಿಡು, ಏನ್ ಬೇಕಿದ್ ನಾನ್ ನೋಡ್ಕೋತೀನಿ. ನೋಡ್ಕೋತೀನಿ ಅಂತ ಎಡವಟ್ ಮಾಡ್ಬಿಟ್ಟಿಯಾ. ಅವಳನ್ನ ಮನೆಯಿಂದ ಆಚೆಗಾಕಕ್ಕೆ ನಮಗ್ ಸಿಕ್ಕಿರೋ ಒಂದೇ ಒಂದ್ ಸುವರ್ಣ ಅವಕಾಶ ಇದು. ಅವಳಿಂದ ನನಗಾಗಿರೋ ಅವಮಾನ, ನೋವು, ನನ್ನ ಎದೆ ಒಳಗೆ ಬೆಂಕಿ ಇನ್ನೂ ಉರಿತಾನೆ ಅದೆ. ಆ ಬೆಂಕಿನ ಇವತ್ತು ಆರಿಸ್ಕತೀನಿ. ಲೇ ಮೂರಡಿ, ನನ್ ಕಾಲಿಗೆ ಬಳ್ಳಿ ಹಂಗ್ ಸಿಕ್ಕಾಕೊಂಡು ನನ್ ಕಾಲ ಕಟ್ಟಾಕಿದ್ಯಾ ಅಲ್ವೇ? ಇವತ್ತ ಬಳ್ಳಿನ ಕತ್ತರಿಸಿ ನನ್ನಿಂದ ಮಾತ್ರ ಅಲ್ಲ, ಈ ಮನೆಯಿಂದಲೇ ನಿನ್ನ ಹಾಕ್ಬೇಕು. ಹಂಗ್ ಮಾಡ್ತೇನೆ. ಇವತ್ತ ಯಾವ್ರೆ ದರೆಗಿಳಿದ್ ಬಂದ್ರು ನಿನ್ನನ್ ಮಾತ್ರ ಕಾಪಾಡಕ್ಕಾಗಕ್ಕಿಲ್ಲ. ಸರಿ ಸರಿ, ಬಿರ್ನೆ ಬಂದ್ರಲ್ಲ. ಹಾ ಇಡ್ಲೆ ರೀ, ಕಾಪಿ ತಕ್ಕ. ಮೋನ, ಈಶ್ವರಿ ಇಲ್ಲಿ ಬಾಬಾ ಬಂದೇನವಾ? ನೋಡ್ರವ, ಈಶ್ವರಿ, ಮೋನ, ಇವತ್ತು ನಿಮ್ ಸೊಸೆಯರ್ದು ತಾಳಿ ಶಾಸ್ತ್ರ. ನೀವಿಬ್ರುವೆ ನಿಮ್ ಸೊಸೆಯರ್ನ ಸಂದಾಗಿ ರೆಡಿ ಮಾಡಿ
ಚೆನ್ನಾಗಿ ಕಾಣೋ ಹಂಗ್ ಮಾಡ್ಬೇಕು. ಅಯ್ಯೋ ಅದಕ್ಕೇನಂತೆ ಬಿಡಿ, ಮಾಡೋಣ. ನೋಡ್ತೀವಿ ಇಬ್ರಲ್ಲಿ ಯಾರು ಸಂದಾಗ ಅಲಂಕಾರ ಮಾಡ್ತೀರಿ ಅಂತ. ಆಮೇಕಿಂದ ಇಬ್ರಲ್ಲೂ ಯಾವುದೇ ವ್ಯತ್ಯಾಸ ಇರಬಾರ್ದು. ಹೇಳಿದ ಅರ್ಥ ಆಯ್ತಾ ಈಶ್ವರಿ? ಅರ್ಥ ಆಯ್ತು ಬಾಬಾ. ಸರಿ ಸರಿ, ಜನಗಳು ಬರೋ ಹೊತ್ತಾಯ್ತು, ಬಿರ್ಬಿರ್ನೆ ರೆಡಿ ಮಾಡ್ಬಿಡಿ. ಆಮೇಲೆ ಚಿತ್ರ, ನೀನು ಹೋಗಿ ಏನಾದ್ರು ಸಹಾಯ ಮಾಡವ ಅವ್ರಿಗೆ. ಸರಿ ದೊಡ್ಡಪ್ಪ, ಮಾಡ್ತೀನಿ. ಗೋವಿಂದ, ಹುಡುಗರೆಲ್ಲ ಏನ್ ಮಾಡ್ಕೊಂಡವ್ರ ಏನೋ. ಸರಿ ಗೋವಿಂದ, ಬರ್ಲೋಗಮ್ಮ. ಸರಿ ಅಣ್ಣ. ಏನವ ಇದು? ಯಾವಣ್ಣ ನೀನು ಸೊಸೆ ಅಂತಾನೆ ಒಪ್ಕೊಂಡಿಲ್ವೋ ಅವಳನ್ನ ನೀನೇ ಅಲಂಕಾರ ಮಾಡ್ಬೇಕಂತೆ. ಅವಳಿಗೆ ಈ ತಾಳಿ ಶಾಸ್ತ್ರ ಬೇರೆ ಕೇಡು. ಯಾವುದೇ ಕಾರಣಕ್ಕೂ ಆಗಕ್ಕಿಲ್ಲ ಚಿತ್ರ. ಮೊದಲು ತಾಳಿ ಶಾಸ್ತ್ರ ನಡೆಯೋದು ಆ 3 ಅಡಿಗೆ. ಶಾಸ್ತ್ರ ನಡೆಯಕ್ಕಿಂತ ಮುಂಚೆನೆ ಅವಳು ಬಂಡವಾಳನ ಬೀದಿ ಪಾಲ್ ಮಾಡ್ತೀನಿ ಇನ್ಮೇಕೆ ಇನ್ನೀ ಮನೆ ಕೆಲಸದೊಳಗೆ ಎಲ್ಲೇ ನಡೀತದೆ. ಅದು ದಿಟ್ವೆಯ ಬಿಡು. ಆದ್ರೂವೆ ಅವಳಿಗೀಗ ನೀನೇ ಅಲಂಕಾರ ಮಾಡ್ಬೇಕಲ್ಲ. ನಡೀದೇ ಇರೋ ಫಂಕ್ಷನ್ಗೆ ಅಲಂಕಾರ ಬೇರೆ ಕೇಡ? ಆ ಮೂತಿಗೆ ನಾನು ಅಲಂಕಾರ ಮಾಡನೆ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಚಿತ್ರ, ಒಸಿ ನೋಡವಾ ಎಲ್ಲ ಸಂದಾಗಿದ್ದದೆ ಅಂತ. ಹೂಕಂಡ್ ಬಿಡು ದೊಡವ. ಯಾಕವ ನಂಗೊಡ್ದಿ? ಏನ್ ಕರ್ಮನೋ ಏನು, ಹೋಗಿ ಹೋಗಿ ಅನಿಷ್ಟಕ್ಕೆ ನಾನು ಅಲಂಕಾರ ಮಾಡೋಂಗಾಯ್ತು. ಅತ್ತೆ, ನಂಗೆ ಆ ಸರ ಹಾಕಿ. ಅಲ್ಲಿ ನೋಡವ, ಏಟೊಂದು ಖುಷಿಯಾಗವಳೆ. ನನ್ ತಮ್ಮನ್ ನಗ ಕಿತ್ಕೊಂಡು ಇವಳು ಮಾತ್ರ ಖುಷಿಯಾಗವಳೆ. ನಗು ಕೊಟ್ಟವಳನ್ನ ಮರಿಬೋದು ಕಣೆ, ಆದ್ರೆ ನನ್ನ ನಗು ಕಿತ್ಕೊಂಡವಳು ಯಾವಾಗ್ಲೂ ನೆನಪಾಗಿರ್ತಾಳೆ. ಎಲ್ಲಿ ಗಂಟ ಇವಳು? ಅವಳ ಕಣ್ಣೀರಲ್ಲಿ ಅವಳೆ ಕೈ ತೊಳೆಯೋ ಗಂಟ. ಅಮ್ಮವ್ರೆ, ಒಂಚೂರು ಏಲಕ್ಕಿ ಕಾಯಿ ಕೊಡ್ತೀರಾ? ಅದ್ಯಾಕ್ಲಾ ಜೈಲಲ್ಲಿ ಕಂಬಿಯಿಂದ ಮಾತಾಡ್ದಂಗ್ ಮಾತಾಡ್ತಾ ಇದ್ಯಾ? ನೀನೇನ್ ಅಪರಾಧಿನೂ ಅಲ್ಲ, ನಾವೇನ್ ಶಿಕ್ಷೆನೂ ಕೊಟ್ಟಿಲ್ಲ. ಹಂಗಲ್ಲ ಭಟ್ರೆ, ಇಲ್ಲಿ ಯಾಕೆ ಹಿಂಗ್ ನಿಂತಿದ್ದೀರಾ ಅಂತ ಹೇಳ್ದೆ. ಅಡ್ಗೆ ಮನೆನಾಗೆ ಸಾವಿತ್ರಿ ಅವಳನ್ನ ಕೇಳೋಗಿ ಕೊಡ್ತಾಳೆ. ಸರಿ ಅಮ್ಮವ್ರೆ. ಈಶ್ವರಿ, ಅವನ್ ಯಾಕೆ ಒಳಿಗ್ ಬರೋದು ಅಂತ ಅಲ್ಲ ನಿಂತ್ಕೊಂಡು ಕೇಳ್ತವನೆ. ಅದಕ್ಕೆ ಯಾಕೆ ನೀನು ಜೈಲು ಅಂತೆಲ್ಲ ಹೇಳ್ತಾ ಇದೀಯಾ? ಅಕ್ಕ, ಅವ್ನ್ ಕಂಬಿ ಹಿಡ್ಕೊಂಡ್ ನಿಂತಿದ್ದು ನನ್ ಕಣ್ಣಿಗೆ ಹಂಗೆ ಕಾಣಿಸ್ಬಿಡ್ತು ನೋಡು, ಅದಕ್ಕೆ ಹಂಗೆ ಹೇಳ್ದೆ. ಈಶ್ವರಿ, ಇಬ್ರುವೆ ಒಬ್ರಿಗಿಂತ ಒಬ್ರು ಎಷ್ಟು ಮುದ್ದ ಕಾಣಿಸ್ತಾರಲ್ವೇ? ಅಪ್ಪ, ಸಂದಾಗಿದ್ಯಾ ಅಪ್ಪ? ಪಯಣ ಎಲ್ಲ ಸಂದಾಗೈತೆ ಅಪ್ಪ.
ಹೆಂಗಿದ್ಯಾ? ಚಂದಾಗಿದ್ದೀನವ ನೀನು? ಅಜ್ಜಿ ಚಂದಾಗಿದ್ಯಾ ಅಜ್ಜಿ? ಚಂದಾಗಿದ್ದೀನಿ ಕಂಡ. ಬನ್ರಪ್ಪ ಇಳಿರಿ. ಅಪ್ಪಯ್ಯ ಅವ್ವ ನೀವೆಲ್ರೂ ಒಳಕ್ ಹೋಗಿ ನಾನ್ ಕಳಿಸ್ತೀನಿ. ಆಯ್ತವ ಆಯ್ತು, ಬನ್ನಿ ಬನ್ನಿ. ನೀವ್ ಹೋಗಿ. ನಮಸ್ತೆ ಅಕ್ಕ, ಸಣ್ಣಗಿ. ಚಿತ್ರ, ವಿದ್ಯಾ ಆ ಚಿತ್ರಕ್ಕ ದೊಡವ ಕರಿತವ್ರೆ ಬಾ. ಅಕ್ಕ ಅಟ್ಟಿಂದ ಎಲ್ಲರೂ ಬಂದವ್ರೆ, ಮಾತಾಡ್ಸ್ಕೊಂಡ್ಬಿಡ್ತೀನಿ. ಆಮೇಲೆ ಬಂದು ಮಾತಾಡ್ಸುವಂತೆ ಮೊದ್ಲು ದೊಡವ ಕರಿತವ್ರೆ ಬಾ. ಬಾ ವಿದ್ಯಾ. ಚಿತ್ರಕ್ಕ ಅದೇನೋ ಅರ್ಜೆಂಟ್ ಅಂತೆ ಬಾ. ಎಲ್ಲ ಇವಳ ಶ್ರೀಮಂತಿಗೆ ಬಂದೇಟ್ಗೆ ಈಟೊಂದು ದೊಡ್ಡ ಸ್ಥಾನ ಬಂದ್ಬಿಡ್ತಾ. ಎಲ್ರನ್ನೂ ಮಾತಾಡ್ಸ್ಬಿಟ್ಟು ನಾನು ನೋಡಿದ್ರು ಮಾತಾಡ್ಸ್ದಂಗೆ ಹೋಯ್ತಾವಳಲ್ಲ. ಓ ಈಗ ಬಂದ್ರಾ? ಬನ್ನಿ ಬನ್ನಿ. ಹೆಂಗಿದ್ದೀರಾ ಮೋರೆ? ನನ್ಗೇನೆ ಒಳ್ಳೆ ಗುಂಕಲ್ ಇದ್ದಂಗ ಅವನೇ. ಏನೇ ಕಾಳಿ, ನೀನ್ ಇನ್ನು ಪ್ರಾಯದ ಹುಡುಗಿ ಹಂಗೆ ನೀರ್ ತರಕ್ ಹೋದಿಯೋ ಹೆಂಗೆ? ಅದಕ್ಕೆ ನನ್ ಸೊಸೆ ಎಲ್ಲಿ ಬಿಟ್ಟಾಳು? ಬಿಟ್ರು ಹೋಗ್ಬೇಡ, ಆರಾಮಾಗಿ ಅಟ್ಟಿಲಿರು. ನೀವ್ ಸಂದಾಗಿದ್ದೀರಾ ತಾನೆ? ಹೇಳಿಲ್ವೇ ಗುಂಕಲ್ ಇದ್ದಂಗಿದ್ದೀವನಿ ಅಂತ? ರತ್ನಿ ಅವರೇ ಸಂದಾಗಿದ್ದೀರಾ? ಹಾ. ಆಮೇಕೆ ರತ್ನ, ನೀನು ನೆಂಟ್ರಂಗೆ ಇಲ್ಲೇ ಕುತ್ಕೊಂಡ್ಬಿಡ್ಬೇಡ. ಒಳಿಕ್ ಬಂತು ಅದೇನೇನ್ ಶಾಸ್ತ್ರ ಮಾಡ್ಬೇಕೋ ಬಂದು ಹಸಿ ನೋಡು. ಅದ್ಕೇನಂತೆ, ಬುಡಿ ಅಮ್ಮವ್ರೆ ಮಾಡೋಣ. ಲೇ ಚಂಪಾ ಮೋನ, ಬಂದವ್ರಿಗೇನಾದ್ರೂ ಕುಡಿಯೋಕ್ ಕೊಡಿ. ಸರಿ ಅತ್ತೆ, ಈಗ್ಲೇ ಕಳಿಸ್ಕೊಡ್ತೀನಿ. ಏನು ಅತ್ತಿಗೆ ಮರಿಮೊಮ್ಮಗ ಬಂದದ್ಕೆ ಒಳ್ಳೆ ವಯಸ್ಸು, ಚಿಕ್ಕದಾಗಿ ಯಾರಿದ್ ಹುಡುಗಿ ಕಣ್ಣಂಗ್ ಕಾಣ್ತಿದ್ಯಾ? ಮನಸ್ಸು ನಕ್ರೆ ಆಯಸ್ಸು ಜಿಗಿತದೆ, ವಯಸ್ಸು ಕಮ್ಮಿ ಆಯ್ತದಂತೆ ಹೇಳಿಲ್ವೇ? ಹಂಗೆ ನಮ್ ವಿದ್ಯಾನ ಕಾಲ್ಗುಣದಿಂದ ಅಟ್ಟಿಲಿ ಎಲ್ಲ ಒಳ್ಳೇದಾಯ್ತದೆ, ಅದರಿಂದ ಆನಂದ ತುಂಬದೆ. ಅದಕ್ಕೆ ನಿನ್ ಕಣ್ಣಿಗೆ ನಾನು ಹಂಗೆ ಕಾಣ್ತಾ ಇವ್ನಿ. ಮಗಳ ವಿಷಯದಲ್ಲಿ ಮನ್ಸನ್ನೇ ಕಲ್ಲು ಮಾಡ್ಕೊಂಡ್ಬಿಟ್ಟಿದ್ದ ನನ್ನ ಮಗ. ಆದ್ರೆ ನಮ್ ವಿದ್ಯಾ ಧೈರ್ಯ ಮಾಡಿ ನನ್ನ ಮಗನ ಮನ್ಸನ್ನ ಕರಗಿಸಿ ಅವನ್ ಕಣ್ಣು ತೆರೆಸ್ಬಿಟ್ಲು. ನನ್ ಮೊಮ್ಮಗಳನ್ನ ಅಟ್ಟಿಗೆ ಬರುವಂಗ್ ಮಾಡ್ಬಿಟ್ಲು ಕಣೆ. ಒಳ್ಳೆ ಸೊಸೆ ಬಂದ್ರೆ ಮನೆಗೆ ಶಾಂತಿ ಸಂತೋಷ ಅಂತಾರೆ. ನಮ್ ವಿದ್ಯಾ ಮಾತನ್ನ ದಿಟ ಮಾಡ್ಬಿಟ್ಲು. ನನ್ ಮೊಮ್ಮಗಳ ಬಗ್ಗೆ ನಿನ್ನ ಬಾಯಿಂದ ಇಂಥ ಮಾತು ಬರ್ತದೆ ಅಂದ್ರೆ ಅವಳ ಜನ್ಮ ಸಾರ್ಥಕ ಆಯ್ತು. ನನ್ ಜೀವನ ಪಾವನ ಆಗೋಯ್ತು. ಗುಣಕ್ಕೆ ಮತ್ಸರ ಯಾಕೆ? ನಾನು ತಪ್ಪು ಇದ್ರೆ ತಪ್ಪು ಅಂತ ಹೇಳ್ತೀವ್ನಿ, ಸರಿ ಇದ್ರೆ ಸರಿ ಅಂತ ಹೇಳ್ತೀವ್ನಿ. ಅದನ್ನ ನೀನ್ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೇ? ನಿನ್ ಮಾತು ಹೊರಟು ಅಷ್ಟೇಯ, ನಿನ್ ಮನಸ್ಸು ಸಾನೆ ಒಳ್ಳೇದು. ಓ ಈಗ ಬಂದ್ರೆ? ಸತ್ಯ, ನೀವಾದ್ರೂ ಮಾತಾಡ್ಸಿದ್ರಲ್ಲ, ಸಂತೋಷ ಆತ್ ಬಿಡಿ. ಯಾಕೆ ಬಂದವ್ರನ್ನೆಲ್ಲ ನಮ್ ವಿದ್ಯೆನೇ ಮಾತಾಡಿಸ್ತಿದ್ಲು, ನಿಮ್ಮನ್ ಮಾತಾಡಿಸ್ಲಿಲ್ವೇ? ಅದ್ಯಾಕೋ ಕಾಣ್ಯಮ್ಮವ್ರೆ, ನಾನು ನೋಡ್ದಂಗ ಹಂಗೆ ಹೊಂಟೋದ್ರು. ಅಲ್ಪಂಗೆ ಐಶ್ವರ್ಯ ಬಂದ್ರೆ ಸಂಪ್ರದಾಯನೋ ಸಂಸ್ಕೃತಿನೋ ತಲೆ ಕೆಳಗ್ ಮಾಡದಂತೆ. ಹಂಗೆ ನಮ್ ಗೌಡ ಸೊಸೆಗೆ ಶಾನೆ ದುರಂಕಾರ ಬಂದ್ಬಿಡೈತ್ ಕಣ್ಲಾ. ಹೂ ಕಣ್ಲ, ಅವಳು ಕಾಳು ಭೂಮಿ ಮೇಲೆ ಇರಕ್ಕಿಲ್ಲ ಅಂತವೆ. ಅವಳು ಹಳೇದೆಲ್ಲ ಮರ್ತ್ಬಿಟ್ಟವಳೆ.